ನಮಸ್ಕಾರ ಸರ್. ನಮಸ್ತೆ ಸರ್ ತಮ್ಮ ಹೆಸರು? ಅರುಣ್ ಕುಮಾರ್. ಸರ್ ತಮ್ದು ಯಾವ ಊರಿದು? ನಮ್ ಡಿ ಶೆಟ್ಟಲ್ಲಿ. ತಾಲೂಕಾ ಸರ್? ತಾಲೂಕು ಬಂದು ಹೊಸಕೋಟೆ, ಜಿಲ್ಲಾ? ಜಿಲ್ಲೆ ಬೆಂಗಳೂರು ರೂರಲ್. ಸರ್ ತಮ್ದು ರೋಸ್ ಪ್ಲಾಂಟೇಶನ್ ಎಷ್ಟು ಎಕರೆ ಇದೆ? ನಮ್ದು 6 ಎಕರೆ ಇದೆ ಸರ್. ಸರ್ ತಾವು ಮಿತ್ರ ಬುಲೆಟ್ ನ ಎಷ್ಟು ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀರಾ? ನಾವು 6 ತಿಂಗಳು ಆಯ್ತು ತಗೊಂಡು ಸರ್. ಸರ್ JM ಬುಲೆಟ್ ಯೂಸ್ ಮಾಡೋದಕ್ಕಿಂತ ಮುಂಚೆ ತಾವು ಯಾವ ರೀತಿ ಸ್ಪ್ರೇ ಮಾಡ್ತಾ ಇದ್ರಿ? ನಾವು HDP ಸ್ಪ್ರೇ ಇಂದ ಸ್ಪ್ರೇ ಮಾಡ್ತಾ ಇದ್ವಿ. ಮಿತ್ರ ಸ್ಪ್ರೇಯರ್ಗೂ ಮತ್ತೆ HDP ಸ್ಪ್ರೇಯರ್ಗೂ ಯಾವ ರೀತಿ ಅನಿಸ್ತಾ ಇದೆ ಸರ್ ತಮ್ಗೆ? ಮಿತ್ರ ಸ್ಪ್ರೇ ಅಲ್ಲಿ ಒಬ್ಬರೇ ಸ್ಪ್ರೇ ಮಾಡ್ಕೊಂಡು ಹೋಗ್ಬೋದು. ಅದ್ರಲ್ಲಿ ಆದ್ರೆ 6 ಜನ 7 ಜನ ಬೇಕಾಗುತ್ತೆ 6 ಎಕರೆಗೆ ಸ್ಪ್ರೇ ಮಾಡ್ಬೇಕಂದ್ರೆ. ಮತ್ತೆ ಮಿತ್ರ ಬುಲೆಟ್ ಸ್ಪ್ರೇ ಇಂದ ಟೈಮ್ ಸೇವ್ ಆಗುತ್ತೆ, ತಿರ್ಗಾ ಮ್ಯಾನ್ ಪವರ್ ಕಡಿಮೆ ಇದ್ರು ಸ್ಪ್ರೇ ಮಾಡ್ಕೊಬಹುದು. ಸರ್ ಔಷಧಿ ಹೊಡಿತಿರಲ್ಲ, ರೋಗಗಳೆಲ್ಲ ಕಂಟ್ರೋಲ್ ಆಗ್ತಾವ ಸರ್ ಇದರಿಂದ? 100% ಕಂಟ್ರೋಲ್ ಆಗ್ತಾ ಇದೆ ಸರ್. ಔಷಧಿ ಒಳಗಡೆ ಗಿಡದಿಂದ ಒಳಗಡೆ ಎಲ್ಲ ಹೋಗಿ ಕೀಟನಾಶಕ ಎಲ್ಲ ಸಾಯ್ತೆ ಸರ್, ಪರವಾಗಿಲ್ಲ. 100% ಔಷಧಿ ಕವರೇಜ್ ಆಗುತ್ತಾ ಸರ್ ಎಲ್ಲ? 100% ಆಗುತ್ತೆ ಸರ್. ಸರ್ ಮಿತ್ರ ಸರ್ವಿಸ್ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ? ಸರ್ವಿಸ್ ಬಗ್ಗೆ ನಾವು ತಗೊಂಡು 6 ತಿಂಗಳಾಯ್ತು ಸರ್. ಮತ್ತೆ ಇದ್ರಲ್ಲಿ ಏನು ರಿಪೇರಿ ಅವು ಏನಿಲ್ಲ. ಏನ್ ಚಿಕ್ಕ ಪುಟ್ಟ ಸಮಸ್ಯೆ ಇದ್ರೆ ಫೋನ್ ಮಾಡೋಷ್ಟಲ್ಲಿ ಬಂದು ಮಾಡ್ಕೊಡ್ತಾರಾ ಸರ್ ಸರ್ವಿಸ್ ನ? 100% ಮಾಡ್ಕೊಡ್ತಾರೆ ಸರ್. ಓವರಾಲ್ ಆಗಿ ಮಿತ್ರ ಸ್ಪ್ರೇಯರ್ ಇಂದ ನೀವು ಹ್ಯಾಪಿ ಆಗಿದ್ದೀರಾ? ಫುಲ್ ಹ್ಯಾಪಿ ಸರ್. ಸರ್ ತಾವು ರೆಫರ್ ಮಾಡ್ತೀರಾ ಸರ್? ಯಾರಾದ್ರೂ ರೈತರು ಅಥವಾ ನಿಮ್ ಫ್ರೆಂಡ್ಸ್ ಯಾರಾದ್ರೂ ಕೇಳಿದ್ರೆ ಸ್ಪ್ರೇಯರ್ ಬಗ್ಗೆ ರೆಫರ್ ಮಾಡ್ತೀರಾ? ಪರವಾಗಿಲ್ಲ ಸರ್. 5-6 ಜನ ಬಂದು ಕೇಳಿದ್ರು ಇಲ್ಲಿ ಹೆಂಗೆ ಇದು ಅಂತ ನೋಡಿ, ಪರವಾಗಿಲ್ಲ ನಾವು ತಗೊಬೇಕು ಅಂತ ಹೇಳ್ತಾ ಇದ್ರು ಸರ್. ಓಕೆ, ಥ್ಯಾಂಕ್ ಯು ಸರ್.